Hi you guys, welcome back to my channel, that is Sniggle. ಸೊ ಗೈಸ್, ಅವಾಗಲೇ ವ್ಲಾಗ್ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇದು ಸೆಕೆಂಡ್ ವ್ಲಾಗ್, ಹೊರಗಡೆ ಹೋಗ್ತಾ ಇರೋ ವ್ಲಾಗ್. ಸೊ ಇವಾಗೆಲ್ಲ ರೆಡಿ ಆಗಬೇಕು. ನಾನು ಇನ್ನೊಂದ್ಸಲ ಮುಖ ತೊಳೆದು ಫುಲ್ ಹೆಂಗಂದರೆ ಆ ವ್ಲಾಗ್ ನೋಡಿ ಗೊತ್ತಾಗುತ್ತೆ ಅದೇನು ವ್ಲಾಗ್ ಅಂತ. ಸೊ ಇವಾಗ ಇವಳಿಗೆ ರೆಡಿ ಮಾಡ್ಬೇಕು ನಾನು, ಅದಕ್ಕೆ ಹಿಂಗೆ ನಿಂತವಳೆ. ಸೈಡ್ ಬಾ, ನೀನು ಔಟ್ಫಿಟ್ ತೋರ್ಸೋಣ. ಇವತ್ತು ಯಾವ ಸಾಂಗ್ ಆಡೋಣ? ಬೇಬಿ ವಿ ಲವ್ ಯು. ಈ ಕಡೆ ಇವಳಿನ ಬರೀ ತಿರ್ಗೋ 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 ತಿರ್ಗೋ. ಗೈಸ್ ಇವಳ ಔಟ್ಫಿಟ್ ಇದು, ಇದಲ್ಲ ಗೈಸ್ ಇವಳ ಔಟ್ಫಿಟ್. ಎಲ್ಲ ಟೀಮ್ ಬ್ಲ್ಯಾಕ್ ಆಗಿ ಹೋಗ್ತಾ ಇದೀವಿ ಇವಾಗ, ಒಂದು ಬರ್ಡೇ ಇವೆಂಟ್. ಸೊ ಗೈಸ್ ಬನ್ನಿ, ಇವಾಗ ಇವಳಿಗೆ ರೆಡಿ ಮಾಡಬೇಕು. ರೆಡಿ ಮಾಡಿಬಿಟ್ಟು ಸಿಗ್ತೀನಿ. ನಾ ಇನ್ನೂ ರೆಡಿ ಕೂಡ ಆಗಿಲ್ಲ. ನೀವು ಫಸ್ಟ್ ಇವಾಗ ರೆಡಿ ಮಾಡೋಣ ಇವಳಿಗೆ. ಬ್ಯಾಶ್ ಕೊಡಿ ಬಾ ಬಾ. ನೋಡಾಯ್ತು. ನೋಡಿ ಗೈಸ್, ವಾವ್ ಎಷ್ಟು ಚೆನ್ನಾಗಿ ಕಣ್ಣು ಬರ್ಕೊಂಡವಳೆ. ನಿಜವಾಗ್ಲೂ ಹಿಂಗೆ ಇರೋ ಸಕ್ಕದಾಗಿ ಕಾಣಿಸ್ತಾ ಇದೆಯಾ? ಹಂಗೆ ಇರೋ. ಓ ಸ್ಲೋ ಮಾಡು. ಓಹೋ ನಿಜ ಚೆನ್ನಾಗಿ. ಈ ಕಡೆ ಅಸಹ್ಯವಾಗೈತೆ, ಈ ಕಡೆ ಕರೆಕ್ಟಾಗಿ ಬಂದೈತೆ. ಓಕೆ ಡನ್. ಬದುಕೆಲ್ಲ ಮುಡಿಪು ಎಂದೆ ರೆಡಿ ಮಾಡ್ಲಾ ಬೇಡವಾ? ಹಿಂಗೆ ಆಡ್ಕೊಂಡೆ ಜೀವನ ಕಳಿತೀಯ. ಬಾ ಬಾ ಬೇಗ ಬಾ. ಸರ್ ಇದು ಪ್ರಿಟಿ ಲಿಟಲ್ ಬೇಬಿ ಹೆಲ್ಪ್ ಆಗುತ್ತೆ. ಥೋ ನಜ್ಜೆ, ಅವಳು ಪ್ರಿಟಿ ಲಿಟಲ್ ಬೇಬಿ ಅಂತ ನಾಚ್. ಜಿಂಗ್ 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 ಜತ್ರೆ, ಜಿಂಗ್ 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 ಜತ್ರೆ. ಈ ಥರ ನಾವೆಲ್ಲ ರೆಡಿ ಆಗಿದ್ದೀವಿ. ಟೀಮ್ ಬ್ಲ್ಯಾಕ್. ಗೈಸ್ ಫೈನಲಿ ನಮ್ಮ ರಥದಲ್ಲಿ ಕೂತ್ಕೊಂಡಿದ್ದೀವಿ, ಹೊರಟಿದ್ದೀವಿ. ನಮ್ಮ ಬರ್ತಾ ಇಲ್ಲ. ಬಾಯ್ ಮಾಡ್ರಿ. ಬಾಯ್ ಬೇಬಿ. ಯಾರು ನನ್ನ ಬರ್ಡೇಗೆ ಈ ಸಲ ಗಿಫ್ಟ್ ಕೊಡ್ಬೇಕು ಅನ್ಸಿದ್ರೆ ಈ ಥರ ಕೊಡಿ, ಆರ್ ಈ ಥರ ಕೊಡಿ, ನನ್ಗೆ ಆಟ ಆಡೋಕ್ಕಾಗುತ್ತೆ. ಮತ್ತು ಈ ಥರ ಕೊಡಿ. ಇದು ಮಾಸ್ಕ್ ಅಂತೂ ಸಕಲೈತೆ, ಕ್ರಿಶ್ ಮೂವಿ ಮಾಸ್ಕ್ ಥರ ಐತೆ. ಹಾಂ, ಕ್ರಿಶಲ್ಲೇ ಇದ್ದಾನೆ. ಈ ಥರ ಮಾಸ್ಕ್ ಬಗ್ಗೆ ಅದ್ರ ಬಗ್ಗೆ ಅಂತ ಗೊತ್ತಾಯಿತು. ಸೊ ಗೈಸ್ ತಗೊಳಕಂತ ಬಂದಿದ್ದೀವಿ. ಅದು ರೀಯೂಸಬಲ್ ಬೋರ್ಡ್ ತಗೊತಾ ಇದೀವಿ. 5 years ಚಿಕ್ಕ ಮಗು, ಅದಕ್ಕೆ ಇವಳು ಯಾವುದೋ ಗೊಂಬೆ ತಗೊಂಡಿದ್ಲು. ಗೈಸ್ ಫೈನಲಿ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ನಿಮಗೆ ನಮ್ಮ ಮನೇಲಿ ಅವಾಗ ಮನೆ ಗೈಸ್ ಇವಾಗ ಹೋಗೋಣ ಬಿಡು, ಚಂದ ಬ್ಯಾಟಿಂಗ್ ಮಾಡ್ಕೊಂಬರೋಣ. ಸೊ ಗೈಸ್ ಇವಾಗ ಇವೆಂಟ್ ಮುಗಿಸ್ಕೊಂಡು ನಮ್ಮಮ್ಮ ಮಾತ್ರ ಮನೇಲಿ ಇದ್ರಲ್ವ, ಅದಕ್ಕೆ ನಮ್ಮಮ್ಮಗೆ ಬಿರಿಯಾನಿ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಅಂತ. ನನಗೆ ಇವಾಗ್ಲವರೆಗೂ ಕಾಡ್ತಾ ಇರೋ ಡೌಟ್ ಅಂದರೆ ನಾಟಿ ಸ್ಟೈಲ್ ಅಂತ ಎಲ್ಲ ಕಡೆ ಹಾಕೊಂಡಿರ್ತಾರೆ, ಬಟ್ ಎಲ್ಲ ಕಡೆ ನಾಟಿ ಸ್ಟೈಲ್ ಆಗಿರ್ತಾ ಅಂತ ನನಗೆ ಡೌಟು. ಅದಾದಮೇಲೆ ಇವಾಗ ಒಂದು ವೀಡಿಯೋ ಹಾಕ್ತೀನಿ ನೋಡಿ. ನನಗೆ ಇವಳ ಫ್ರೆಂಡ್ಸು ಸೀರಿಯಸ್ ಆಗಿ ನಾನೇನು ಮಾತಾಡೋಕ್ಕಾಗಲಿಲ್ಲ, ಬಟ್ ಎಷ್ಟು ಚೆನ್ನಾಗಿ ನಾನು ಈ ದಿನ ಯಾರು ವೀಡಿಯೋ ಯಾರಿಗೋಸ್ಕರ ವ್ಲಾಗ್ ಮಾಡ್ತಾಯಿದ್ದೆ, ಏನಕ್ಕೆ ವ್ಲಾಗ್ ಮಾಡ್ತಾಯಿದ್ದೆ, ಯಾರು ರೆಸ್ಪಾನ್ಸ್ ಮಾಡಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆ. ಬಟ್ ಇವತ್ತು ಅಲ್ಲಿ ಹೋಗ್ಬಿಟ್ಟು ನೋಡಿದಾಗ ಎಷ್ಟು ಖುಷಿ ಆಯ್ತು ಅಂದರೆ, ಸೋ ಹ್ಯಾಪಿ ದಟ್ ಇನ್ನೊಂದು ರೌಂಡ್ ನ್ಯೂ ಇಯರ್ಗೆ ಇನ್ನೊಂದು ರೌಂಡ್ ಮೋಟಿವೇಶನ್ ಸಿಕ್ಕಂಗಾಯಿತು. ಮತ್ತು ಅಲ್ಲಿ ಬಂದು ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು. ನನ್ನದು ಫುಲ್ ಖುಷಿ, ಬ್ಲಶ್ಶು ಒಳಗಡೆಯಿಂದನೇ ಬ್ಲಶ್ಶು. ಅವ್ರು ಹೇಳ್ತಿದ್ದು ಒಂದೊಂದು ಸ್ಟೇಟ್ಮೆಂಟ್ಗೂ ಫುಲ್ ಬ್ಲಶ್ ಆಗೋಯ್ತಾ ಇದೆ ನಾನು. ಬಟ್ ಅವ್ರ ಮುಂದೆ ತೋರಿಸ್ಕೊಳಕ್ಕಾಗಲಿಲ್ಲ, ಅಂದರೆ ಏನೂ ಮಾತಾಡೋಕ್ಕಾಗಲಿಲ್ಲ. ಬಟ್ ಈ ವಿಡಿಯೋ ಏನಾದರೂ ಅಷ್ಟು ಜನ ಹುಡುಗಿರು ಯಾರ್ಯಾರು ನೋಡ್ತಿದ್ರೋ ನನ್ನ ಕಡೆಯಿಂದ ಅವ್ರಿಗಿನ ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಅಷ್ಟೇ, ಹಿಂಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಷ್ಟೇ ಗೈಸ್. ಮತ್ತು ಇವಾಗ ಮನೆಗೆ ಹೋಗಬೇಕು. ಎಲ್ಲರೂ ಬ್ಲ್ಯಾಕ್ ಔಟ್ಫಿಟ್ ಹಾಕೊಂಡಿದ್ವಿ. ನಮ್ಮಪ್ಪ ಪಾರ್ಸಲ್ ಮಾಡಿಸ್ಕೊತಿದ್ದಾರೆ, ಬನ್ನಿ ತಗೊಂಡೋಗಿ ತೋರಿಸ್ತೀನಿ. ಗಮ್ಮಂತದೆ ನನಗೂ. ಸೊ ಗೈಸ್ ಫೈನಲಿ ಎಲ್ಲ ಎತ್ಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ.
ಊಟ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಒಂದು ಡೆಸರ್ಟ್ ಥರ ಏನೂ ಸಿಕ್ಕಲಿಲ್ಲ, ಅದಕ್ಕೇ ಒಂದು ಐಸ್ ಕ್ರೀಮ್ ಇಸ್ಕೊಂಡು ಗಾಯ್ಸ್ ಹೆಂಗೆ ಗೊತ್ತಾ, ನಮ್ಮ ಡ್ಯಾಡಿ ಜೊತೆ ಫೋಟೋ ತಗೊಳ್ಳೋಣ ಅಂದ್ಕೊಂಡೆ, ತೆಗ್ದೆ ಒಂದಕ್ಕೆ ತೆಗ್ದಿರ್ತೀನಿ. ಒಂದೇ ನಾನು ಚೆನ್ನಾಗಿ ಬಂದಿಲ್ಲ ಅಂದರೆ ಅಪ್ಪಾಜಿ ಚೆನ್ನಾಗಿ ಬಂದಿಲ್ಲ. ಇಲ್ಲ, ಅವಳ ಮೈ ಮೇಲೆ ದೆವ್ವ ಬಂದ್ಬಿಟ್ಟಿರುತ್ತೆ. ಆ ಫೋಟೋಸ್ ನಾನು ಇವಾಗ ಹಾಕ್ತೀನಿ ನೋಡಿ, ಬೇಕಿದ್ರೆ ಹಾಕಿದ್ರೆ ನೀನು ಬ್ಲಾಗ್ಸ್ ಮಾಡಿ ಅಲ್ಲ ಗೈಸ್. ನಂಗೇನೋ ಒಂಥರ ಭಯ ಆಯ್ತದೆ ನೋಡಿ, ಯಾಕಂತ ನನಗೂ ದೇವರಾಣೆ ಭಯ ಆಯ್ತದೆ. ಯಾಕಂದ್ರೆ ಒಂಥರ ಮಕ್ಕ ಗಾಯ ಆಗಿರೋ ಥರ ಫುಲ್ ಹಂಗೈತೆ ಫೋಟೋ. ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಡ್ಯಾಡಿ ಹೋಗಿ ಚಪ್ಪಲಿ ಹತ್ತತ್ರ 1 ಅವರ್ ಅರ್ಧ ಗಂಟೆ ಆಯಿತು. ನಾವಿವಾಗ ಒಳಗಡೆ ಹೋಗ್ತಾ ಇದ್ವಿ. ಕಾಲು ತೊಳ್ಕೊಂಡು ಹೋಗ್ಬೇಕು, ಯಾಕಂದರೆ ಮನೆ ಗೈಸ್ ಹೋಣ ಮನೆಯೊಳಗೆ ಹೋಣ ಏನು ನಾನು ಇದನ್ನು ತೋರಿಸ್ತಿರೋದು. ಒಟ್ನ ಬರ್ತದೆ ಎಲ್ಲ ಒಟ್ನೋ ಬರ್ತದಂತೆ ಗೈಸ್. ನನ್ನ ವಿಷನ್ ಬೋರ್ಡ್ ಎತ್ತಿ ಹಾಕೊಂಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಆ್ಯಕ್ಚುಲಿ ನನ್ನ ರೂಮ್ ಬಂದು ಸಡ್ಬಾ ನನ್ನ ರೂಮ್ ಬಂದು ಇದು ಬಂದು ನಮ್ಮ ಅಪ್ಪ ಅಮ್ಮ ರೂಮ್. ಆದರೆ ನಾನು ಇಲ್ಲೇ ಯೂಶ್ವಲಿ ಮಲ್ಕೊಳ್ಳೋದು, ಅದಕ್ಕೆ ನಾನು ಇಲ್ಲೇ ಮಲ್ಕೊಳ್ಳೋದು, ಅದಕ್ಕೇ ಇಲ್ಲಿ ಹಾಕೊಂಡಿದ್ದೀನಿ ಗೈಸ್ ನನ್ನ ವಿಷನ್ ಬೋರ್ಡ್. ನಾವು ಯಾವ ಫೋಟೋಸೇ ತಗೊಳ್ಳಲ್ಲ, ಒಳ್ಳೆ ಹುಚ್ಚಂಗೆ ಆಡ್ತೀವಿ. ಹೋಗ್ಲಿ ಬಿಡಿ. ಸರಿ ಗೈಸ್, ಇನ್ನೊಂದು ರೌಂಡ್ ಬ್ಯಾಟಿಂಗ್ ಮಾಡೋಣ ಬನ್ನಿ. ನಾನು ಇನ್ನೊಂದು ಪ್ಲೇಟ್ ಚಿಚ್ಚಿ ತಗೊಂಡಿದ್ದೀವಿ ನಾವು ಗೈಸ್. ಹಿಂಗೆ ರೆಡಿ ಆಗಿದ್ವಿ. ಇವಾಗ ಇನ್ನೊಂದೇನೋ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಪೂರ್ಣಿಮಾ ಇದನ್ನು ಹಾಕೊಂಡಿದ್ದು, ನಾನು ಹಾಕೊಂಡು ತೋರಿಸ್ತೀನಿ. ಇದನ್ನ ಎಲ್ಲ ಓದಾಗ್ತಾನಿದೆ ಗೊತ್ತಾ, ಕಡಲೆಕಾಯಿ ಮೇಲಾಗಿ ಓದಾಗ್ತಾನಿದೆ. ನನ್ನ ಬರ್ಡೇಗೆ ಯಾರು ಈ ಥರ ಎಲ್ಲ ಕ್ಯೂಟ್ ಗಿಫ್ಟ್ ಕೊಡಿಸಿ ಗೈಸ್. ನಾನು ತಗೋತು ಗಿಫ್ಟ್. ನಾನು ನಿನ್ನ ಫ್ಯಾನ್ ಅಲ್ವೋ, ಅದಕ್ಕೆ ನಾನು ಕೊಡಿಸ್ತೀನಿ. ಹರ್ಷಿಕನ್ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಹರ್ಷಿಕನ್ ಕೈಲಿ ಕೊಟ್ಟು ಕಳಿಸಿ. ಪುರಿ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಪ್ಲೀಸ್ ಪುರಿ ಕೈಲಿ ಕೊಟ್ಟು ಕಳಿಸಿ. ನನ್ನದೇ ಸಬ್ಸ್ಕ್ರೈಬರ್ ಯಾರಾದರೂ ಇದ್ದರೆ ನನ್ನ ಮೇಲ್ ಅಕೌಂಟಿಗೆ ಮೇಲ್ ಮಾಡಿ, ನನ್ನ ಅಡ್ರೆಸ್ ಏನಿದ್ರೆ ಕಳಿಸ್ಬಿಡ್ತೀನಿ ನನಗೆ ಅಷ್ಟೇ ಗಾಯ್ಸ್. ಚಲೋ ಬನ್ನಿ ಇವಾಗ ಹೋಗ್ಬಿಡು, ತಿನ್ನೋ ನನ್ನ ಅಪ್ಪ ಕರಿತವ್ರೆ ಪೂರಿ ಹಶಿ ಅಂತ. ಸೊ ಗಾಯ್ಸ್, ಯಾರೋ ಅವಾಗಲೂ ಇನ್ನೊಂದ್ಸಲ ತಿಂತೀರಾ ಅಂದವರು ತಿರ್ಗಾ ಬಂದು ನನ್ನ ಹತ್ರನೇ ತಿಂತವ್ರೆ, ತಿನ್ಸ್ಕೊತವ್ರೆ. ಗ್ರೀನ್ ಕುಸ್ಕ, ಗ್ರೀನ್ ಕಬಾಬ್. ಕುಸ್ಕ ಗ್ರೀನಲ್ಲೇ ಇರುತ್ತೆ, ನಿಂಗೆ ಇನ್ಯಾವ ಕಲರಲ್ಲಿ ಇರುತ್ತೆ? ಆಂಬೂರ್ ತಿಂದಿದ್ಯಾ ಒಂದು ದಿವಸಕ್ಕಾದ್ರು? ಗೊತ್ತಾಯ್ತು. ಆಚೆ ಜಗತ್ತು ಗೊತ್ತಿಲ್ದಿರೋ ಜನ ಇವರು. ಬುದ್ಧಿವಂತ ಮಗು ಇವಳಂತರ. ನಮ್ಮ ಡ್ಯಾಡಿ ಹೇಳ್ತಾರೆ ಆ್ಯಕ್ಟಿವ್ ಲಿಸನರ್. ಆ್ಯಕ್ಟಿವ್ ಲಿಸನರ್ ಏನಂತಾರೆ? ನೀನೇನಂದ್ರೆ ಗೊತ್ತಿಲ್ಲ. ಅಂದರೆ ಇವಳಿಗೆ ಯಾವ್ದು ಬೇಕೋ ಅದನ್ನ ಮಾತ್ರ ತಗೊಂಡು ಯಾವ್ದು ಬೇಡ ಅದನ್ನ ಬಿಟ್ಬಿಡ್ತಾಳೆ. ಆ ಥರ ಲಿಸನರ್ ಇವಳು. ಹಂಗೇನಲ್ಲ, ಹಂಗೆ ಗೈಸ್ ಮಾಡೋದು. ಟಿವಿ ನೋಡ್ತಾ ಇರ್ತಾಳೆ. ಅವಳಿಗೇನಾದ್ರು ಇಂಟ್ರೆಸ್ಟಿಂಗ್ ಆಗಿ ನಾವು ಅಪ್ಪ ನಾವು ಯಾರು ಕರೆದ್ರೆ ಮಾತ್ರ ತಿರುಗಿ ನೋಡ್ತಾಳೆ, ಇಲ್ಲ ಅಂದರೆ ಕ್ಯಾರೇ ಅನ್ನಲ್ಲ. ಅದೇ ನಾನು ಬೇಕಂತ ಮಾಡ್ತೀನ. ತಿಂಚೆ ಆಯ್ತು ನನಗೆ. ಇವ್ರು ಸರ್ ನೋಡ್ತಾ ಇದ್ರೆ ಏನು ಬೇಜಾರು ಮಾಡ್ಕೊಳ್ಳೋಣ. ಗೈಸ್ ತಿನ್ಬಿಟ್ಟು ಸಿಗ್ತೀನಿ ಸೀರಿಯಸ್ಸಾಗಿ, ನಂಗೆ ಒಂಥರ ಟಯರ್ಡ್ ಆಗ್ತದೆ ಅಷ್ಟೇ ಗೈಸ್. ಬಟ್ ಫಾರ್ಮ್. ಸೊ ಇವಾಗ ಬಿಗ್ ಬಾಸ್ ನೋಡಿಕೊಂಡು ಮಲ್ಕೊಳ್ಳೋದಷ್ಟೇ. ನಾಳೆ ಆ್ಯಸ್ ಯೂಶ್ವಲ್ ಮಂಡೇ ಸ್ವಲ್ಪ ಜಾಸ್ತಿ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಮಾಡಬೇಕಂತ ಇದ್ದೀನಿ.
ಕಾನ್ಸೆಪ್ಟ್ ವೀಡಿಯೋಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ಇವಾಗ ಅಷ್ಟೇ. ಇದೇ ಥರ ತುಂಬ 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 ಪ್ರೀತಿ ಕೊಡ್ತಾರೆ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಏನಾರು ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ದಟ್ ಈಸ್ ಸ್ನೇಗಲ್ ಆ್ಯಂಡ್ ಅಷ್ಟೇ ಗೈಸ್.